ಕಳೆದ 38 ವರ್ಷಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ಇಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಫರ್ನಿಚರ್ಗಳಿಗೆ ಹೆಸರುವಾಸಿಯಾಗಿರುವ ಉಡುಪಿ ಸೂಪರ್ ಬಜಾರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಮಳಿಗೆಯ 38ನೇ ವಾರ್ಷಿಕೋತ್ಸವ, ಕ್ರಿಸ್ಮಸ್ ಮತ್ತು ಹೊಸವರ್ಷದ ಮಾರಾಟ ಮೇಳಕ್ಕೆ ಗುರುವಾರ ಚಾಲನೆ ನೀಡಲಾಯಿತು. ಮಾರಾಟ ಮೇಳವನ್ನು ಪತ್ರಕರ್ತ ವಾಲ್ಟರ್ ನಂದಳಿಕೆ ಚಾಲನೆ ನೀಡಿ, ಉದ್ಯಮವನ್ನು ಆರಂಭಿಸುವುದು ಸುಲಭ, ಆದರೆ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುವುದು ಎಲ್ಲರಿಂದಲೂ ಸಾಧ್ಯವಾಗದ ಕೆಲಸ. ಯಾರು ಸೋಲು ಮತ್ತು ಗೆಲುವನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಮುನ್ನಡೆಯುತ್ತಾರೋ ಅಂತಹ ವ್ಯಕ್ತಿ ಉದ್ಯಮದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಸಂಸ್ಥೆ ಚಿಕ್ಕದಾಗಿ ಆರಂಭಿಸಿದ ಮಳಿಗೆ ಇಂದು ವಿಸ್ತಾರವಾಗಿ ಬೆಳೆದು ಯಶಸ್ವಿಯಾಗಿದೆ. ಮಾರಾಟ ಮೇಳೆ ಸಂಸ್ಥೆಗೆ ಇನ್ನಷ್ಟು ಒಳ್ಳೆಯ ಹೆಸರನ್ನು ತಂದು ಕೊಡಲಿ ಎಂದು ಶುಭ ಹಾರೈಸಿದರು. 38 ವರ್ಷ ಒಂದು ಸಣ್ಣ ಪ್ರಯಾಣ ಅಲ್ಲ, ಒಂದು ದೀರ್ಘ ಪ್ರಯಾಣ. ಇದರಲ್ಲಿ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಇವಾಗ ಒಂದೊಂದು ಕಂಪೆನಿ 1 ವರ್ಷ ಆದ ನಂತರ ಭಾರಿ ಖುಷಿಯಲ್ಲಿ ಸಂಭ್ರಮಿಸ್ತಾರೆ, ವಾವ್ ಹ್ಯಾಪಿ ಆನಿವರ್ಸರಿ ಅಂತ. 2ನೇ ವರ್ಷಕ್ಕೆ ಬರುವಾಗ ಹ್ಯಾಪಿ ಆನಿವರ್ಸರಿ ಇಲ್ಲ, ಹ್ಯಾಪಿ ಅನ್ನೆಸೆಸರಿ. ಅಂದರೆ ಯಾಕೆ ಶುರು ಮಾಡಿದ್ನಾ ಅಂದರೆ ಪ್ರಾಬ್ಲಮ್ ಅವರಿಗೆ ಎಲ್ರಿಗೂ ಶುರು ಮಾಡಲಿಕ್ಕೆ ಗೊತ್ತು, ವೆರಿ ಈಸಿ, ಶುರು ಮಾಡಲಿಕ್ಕೆ ಬಹಳ ಈಸಿ. ಆದರೆ ಅದನ್ನು ಸ್ವಲ್ಪ ಒಂದೊಂದು ಸ್ಟೆಪ್ ಮುಂದೆ ಹೋಗಿ ಒಂದು ಪ್ಲೇಸಿಗೆ ಗೋಲಿಗೆ ಮುಟ್ಟುವುದುಂಟಲ್ಲ, ಅದರಷ್ಟು ಚಾಲೆಂಜ್ ಖಾಲಿ ಆ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. 38 ವರ್ಷದ ಪ್ರಯಾಣದ ಎಡ್ವರ್ಡ್ ಡಿಸೋಜ್ ಅವರಿಗೆ ಬಹಳಷ್ಟು ಅನುಭವ ಇದೆ. ಸ್ಟೀವನ್ ಕುಲಾಸು ಪ್ರಸ್ತಾವನೆಯಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳಿದರು. ಅದರಲ್ಲಿ 2 ಪಾಯಿಂಟ್ ಅದೇ ನಾನು ಇವತ್ತು ನಿಮ್ಮೊಂದಿಗೆ ಕೂಡ ಹಂಚಿಕೊಳ್ಳಲು ಬಯಸ್ತೇನೆ. ಅವರು ಒಂದು ಮಾತು ಹೇಳಿದರು, ಎಡ್ವರ್ಡ್ ಡಿಸೋಜ್ ಅವರು ಈ ಒಂದು ಸಂಸ್ಥೆ ಆರಂಭ ಮಾಡುವಾಗ ಯಾರ ಹತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ ಅಂತ. ಕೇಳಿದ್ರಲ್ಲ ನೀವು, ಯಾರ ಹತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕಾಗಿ 57 ವರ್ಷ ಆದರೂ ಇವತ್ತು 27 ವರ್ಷದವರಾಗಿ ಇದ್ದಾರೆ ಅವರು. ದಟ್ ಈಸ್ ದ ಸೀಕ್ರೆಟ್. ನಾನು ಯಾಕೆ ಹೇಳ್ತೇನೆ, ಇವತ್ತು ನಮಗೆ ಈ ಮಕ್ಕಳಿಂದ ಹಿಡಿದು ಸ್ಪರ್ಧೆಯಲ್ಲಿ ನಮ್ಮ ಸ್ಟ್ರೆಸ್ನಿಂದ ಇವತ್ತು 25 ವರ್ಷ ಆಗುವಾಗ ಏತ್ ಮಗನಿ ಕೈವು ಆಂಡ ಆ ಸಿಚುವೇಶನ್ಗೆ ಬಂದಿದ್ದೇವೆ. 3ನೇ ಕ್ಲಾಸ್ನ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಬೇಕಾದ್ರೆ ನೋಡಿ, 3ನೇ ಕ್ಲಾಸ್ನ ಮಕ್ಕಳಿಗೆ ಗೇಟಿಂದ ಒಳಗೆ ಬರುವಾಗ ಟೆಸ್ಟ್, ಶಾಲೆಯಲ್ಲಿ ಟೆಸ್ಟ್ ಆಗ್ತದೆ, ಒಳಗೆ ಬರುವಾಗ ಏನು ಮಗ ಎಕ್ಸಾಮ್ ಆಯ್ತಾ? ಆಯ್ತಮ್ಮ. ಹೇಗಿತ್ತು? ಫಸ್ಟ್ ಕ್ಲಾಸ್. ಎಷ್ಟು ಸಿಗಬಹುದು? ಏನು 3ನೇ ಕ್ಲಾಸ್ನವ್ರಿಗೆ ಎಷ್ಟು ಸಿಗ್ಬಹುದು? ಒಂದು 80 ಸಿಗಬಹುದು ಮಮ್ಮಿ. ಹೌದಾ? ನೆರೆಮನೆಯ ಸುಮಲತಳಿಗೆ ಎಷ್ಟು ಸಿಗಬಹುದು? ಕಾಂಪಿಟಿಷನ್ ಅಲ್ಲಿಯೇ ಶುರುವಾಯಿತು. ಸ್ಟ್ರೆಸ್ ಯಾರಿಗೆ? ಇಲ್ಲಿ 3 ವರ್ಷದ 3ನೇ ಕ್ಲಾಸ್ನ ಮಗಳಿಗೂ ಸ್ಟ್ರೆಸ್, ಈ ತಾಯಿಗೂ ಸ್ಟ್ರೆಸ್. ಬೇಡವಾದ ಡಿಸೀಸನ್ನು ಇನ್ವೈಟ್ ಮಾಡಲಿಕ್ಕೆ ಕಾಂಪಿಟೀಷನ್ಗಿಂತ ಒಂದು ದೊಡ್ಡವಾದ ಸ್ಟ್ರೆಸ್ ಇಲ್ಲ. ನಾನು ಎಲ್ರಿಗೂ ಹೇಳ್ತೇನೆ, ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಆಂಟ್ರಪ್ರನರ್ಸ್ ಇದ್ದಾರೆ, ಯಂಗ್ ಆಂಟ್ರಪ್ರನರ್ಸ್ ಯಾರಾದರೂ ಕೇಳುವವರಿದ್ರೆ ಹೇಳ್ತೇನೆ, ಯಾವತ್ತೂ ಲೈಫಲ್ಲಿ ಇನ್ನೊಬ್ಬರ ಹತ್ರ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಕಾಂಪಿಟೀಷನ್ ಮಾಡುವುದಾದ್ರೆ ನಿಮ್ಮ ಹತ್ರನೇ ನೀವು ಕಾಂಪಿಟೀಷನ್ ಮಾಡಿ. ಎಡ್ವರ್ಡ್ ಡಿಸೋಜ 38 ವರ್ಷಗಳ ಕಾಲ ಅವರೊಟ್ಟಿಗೆ ಕಾಂಪಿಟೀಷನ್ ಮಾಡಿ ಇವತ್ತು 38ನೇ ವರ್ಷಕ್ಕೆ ಬಂದಿದ್ದಾರೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಪ್ರೋಗ್ರೆಸ್. ನಮಗೆ ಸಕ್ಸಸ್ ಇಂಪಾರ್ಟೆಂಟ್ ಅಲ್ಲ, ಪ್ರೋಗ್ರೆಸ್ ಇಂಪಾರ್ಟೆಂಟ್. ನಮಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜರ್ನಿ, ಹೌ ವಿ ಆರ್ ಎಂಜಾಯಿಂಗ್ ಅವರ್ ಜರ್ನಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಅವರು ಹೇಳಿದ ಮಾತು ಬಹಳ ಖುಷಿ ಆಯಿತು ನನಗೆ. 250 ಸ್ಕ್ವೇರ್ ಫೀಟ್ನಿಂದ ಓಪನ್ ಮಾಡಿದ್ದು ಇವತ್ತು ನಿಯರ್ಲಿ 5000 ಸ್ಕ್ವೇರ್ ಫೀಟ್ಗೆ ಬಂದಿದ್ದಾರೆ. ದಿಸ್ ಇಸ್ ದ ಸಕ್ಸಸ್. ಇದು ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್. ನಮ್ಮ ಯಂಗ್ಸ್ಟರ್ಸ್ ಡಿಗ್ರಿ ಆದ ಕೂಡಲೇ ಅಥವಾ ಪೋಸ್ಟ್ ಡಿಗ್ರಿ ಆದ ಕೂಡಲೇ ಅವರಿಗೆ ಏನಾಗಬೇಕಂದ್ರೆ 1 ವರ್ಷದಲ್ಲಿ ಮನೆ ಕಟ್ಟಬೇಕು, ಮತ್ತೊಂದು ಮರ್ಸಿಡೀಸ್ ಗಾಡಿ ತಗೊಳ್ಬೇಕು. ಶಾರ್ಟ್ ಕಟ್ ಅಷ್ಟೇ ಅಲ್ಲ. ನಮ್ಮಲ್ಲಿ ಮಾರ್ಕೆಟಿಂಗಿಗೆ ಕೆಲವರು ನಾನು ಇಂಟರ್ವ್ಯೂ ಮಾಡ್ತೇನೆ, ಮಾರ್ಕೆಟಿಂಗ್ ಜಾಬ್ಗೆ. ಸರ್
ನಿಮ್ಮಲ್ಲಿ ಎಷ್ಟು ದಿನ ವಾರದಲ್ಲಿ ಕೆಲಸ? ನಾನು ಹೇಳಿದೆ 7 ದಿನ, 7ರಲ್ಲಿ 6 ದಿನ ಕೆಲಸ. ಇಲ್ಲ, ನನಗೆ ಸಾಟರ್ಡೆ ಮತ್ತು ಸಂಡೇ 2 ರಜೆ ಬೇಕು. ಮತ್ತು ನೆಕ್ಸ್ಟ್ ಟಾರ್ಗೆಟ್ ಉಂಟಾ ಸರ್? ಲೈಫಲ್ಲಿ ರಜೆನೂ ಬೇಕು, ಟಾರ್ಗೆಟೂ ಬೇಡ, ನೀನು ಬೇಕಾ? ನಮಗೆ ಬೇಕಾ? ಈ ಶಾರ್ಟ್ ಕಟ್ ಸಕ್ಸಸ್ಗೆ ಏನು ಶಾರ್ಟ್ ಕಟ್ ಯಾರು ಹುಡುಕ್ತಾರಲ್ವ, ಇವತ್ತು ಹಣ ಹೂಡಿಕೆ ಮಾಡೋದು, ನಾಳೆ ನಮಗೆ 1 ಲಕ್ಷ ಪ್ರಾಫಿಟ್ ಆಗಬೇಕು. ಅದಕ್ಕಾಗಿಯೇ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವವರು ಈ ಸ್ಕ್ಯಾಮ್ಸ್ಟರ್ಸ್ಗಳು ನಮ್ಮಿಂದ ಕೋಟಿಗಟ್ಟಲೆ ರೂಪಾಯಿಯನ್ನು ದೋಚ್ತಾರೆ. ಯಾಕೆಂದ್ರೆ ನಮ್ದು ದುರಾಸೆ ಮತ್ತು ಗ್ರೀಡ್. ನಮಗೆ ಗೊತ್ತಾಗದಾಗೆ 1 ಲಕ್ಷ ಇನಿಪಾಡು 1 ವಾರದ ಬೊಕ್ಕ ರಡ್ಡು ತಿಕ್ಕುನ ಬುಡುಕ 1 ಲಕ್ಷ ಇನಿಪಾಡ್ದಿನ 5 ಲಕ್ಷ ಬೋದು ಮಂಡೆ ಕೈದಿದ್ದು ಫಾದರ್ ಡೆನಿಸ್ ಡೆಸಾ ಕಾಲ್ ಫಾದರ್ ಮುझे 5 गेले मुझे गतिर मागा भाद्रपनी पाप साहेबान मागल्यारी ते पैसे बाटली ते मुडस्तर. ಸೊ ದಿಸ್ ಇಸ್ ದ ಬ್ಯೂಟಿ. 250 ಸ್ಕ್ವೇರ್ ಫೀಟ್ನಿಂದ 5000ನ ಪಯಣ. ನಾನು ಎಕ್ಸಾಂಪಲ್, ನಾನು ಸ್ಟಾರ್ಟ್ ಮಾಡುವಾಗ 2003ಯಲ್ಲಿ ಫಸ್ಟ್ ಮಂಗಳೂರಲ್ಲಿ ಆಫೀಸ್ ಇರುವಾಗ 350 ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ದೇವರ ದಯೆಯಿಂದ 7000 ಸ್ಕ್ವೇರ್ ಫೀಟ್ಗೆ ಮುಟ್ಟಿದ್ದೇವೆ. ನನ್ನ ದೊಡ್ಡತನವನ್ನು ಹೇಳ್ತಾ ಇಲ್ಲ, ನಾನು ಹೇಳುವುದು ಯಾಕಂದ್ರೆ ಯಂಗ್ಸ್ಟರ್ಸಿಗೂ ಎಲ್ಲ ಬಿಸ್ನೆಸ್ ಮೆನ್ಗಳಿಗೂ ತಾಳ್ಮೆ ಇರಲಿ, ಪೇಷನ್ಸ್ ಇರಲಿ, ಸಕ್ಸಸ್ ಬಂದೇ ಬರ್ತದೆ. ಮತ್ತು 38 ವರ್ಷಗಳಲ್ಲಿ ಪ್ರತಿ 38 ವರ್ಷಗಳನ್ನು ಕೂಡ ಪ್ರಾಫಿಟ್ ಮಾಡಿದ್ದಾರೆ ಅಂತ ಅವರು ಕೇಳಿದ್ರೆ ನಾನು ಡೆಫಿನೆಟ್ಲಿ ಎಗ್ರಿ ಆಗುವುದಿಲ್ಲ. ಯಾಕಂದ್ರೆ ಮೊದಲಿನ 4-5 ವರ್ಷಗಳು ಲಾಸ್ ಆಗಲೇಬೇಕು. ಲಾಸ್ ಆಗದಿದ್ರೆ ಮನುಷ್ಯ ಅವನಿಗೆ ಪ್ರಾಫಿಟ್ ಅದರ ಮಹತ್ವ ಗೊತ್ತಾಗುವುದಿಲ್ಲ. ಫಸ್ಟ್ ಇಯರ್ನಿಂದ ಪ್ರಾಫಿಟ್ ಶುರು ಮಾಡಿದ್ರೆ ಅವ ಜಾಸ್ತಿ ಟೈಮು ನಿಂತುಕೊಳ್ಳುವುದಿಲ್ಲ. ಆದರೆ ಇವತ್ತು ಎಡ್ವರ್ಡ್ ಡಿಸೋಜ್ ಅವರ ಈ ಒಂದು 38 ವರ್ಷದ ಪಯಣದಲ್ಲಿ ಅವರ ಯಶಸ್ವಿಗೆ ನಾನು ಶುಭವನ್ನು ಕೋರ್ತೇನೆ. ಈ ಕ್ರಿಸ್ಮಸ್ ಸೀಸನ್ ಒಳ್ಳೆಯದಾಗಲಿ, ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಲಿ. ಉಡುಪಿ ಶೋಕಮಾತಾ ಚರ್ಚಿನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿ ಶುಭ ಹಾರೈಸಿದರು. ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ಡೆಸಾ ಶುಭ ಹಾರೈಸಿ ಉದ್ಯಮದಲ್ಲಿ ಪ್ರಾಮಾಣಿಕತೆ, ಬದ್ಧತೆ ಹಾಗೂ ಸೇವಾ ಮನೋಭಾವ ಹೊಂದಿದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು. ಕೆಲಸ ಕಾರ್ಯಗಳು ನಿಯತ್ತಿನಿಂದ ಮಾಡಿದಾಗ ಅದು ದೇವರಿಗೆ ಅರ್ಪಿತವಾಗುತ್ತೆ, ಅವೆಲ್ಲರಿಗೂ ಉಪಯೋಗ ಬೀಳುತ್ತೆ ಎಂಬುದನ್ನು ನಾವು ಕೇಳಿಕೊಂಡೆವು. ಎಡ್ವರ್ಡ್ ಅವರು ತಮ್ಮ ಜೀವನದಲ್ಲಿ ಇದನ್ನು ಕಳೆದ 38 ವರ್ಷಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇದು ಮಾತ್ರವಲ್ಲದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸಕ್ಕೆ ಅವರನ್ನು ಫೋನ್ ಹಾಯಿಸಿಕೊಂಡು ಕರೆದಾಗ ಬಂದು ಸಹಾಯ ಮಾಡುವಂಥವರವರು. ಇಲ್ಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಸಮಾಜದ ಆಗುಹೋಗುಗಳಲ್ಲಿ, ಚರ್ಚಿನ ಪರಿಸರದಲ್ಲಿರುವ ಕೆಲಸಗಳಿಗೆ ತಮ್ಮನ್ನೇ ತೊಡಗಿಸಿಕೊಂಡವರು. ಯುವಕರಾಗಿದ್ದುಕೊಂಡು ತಮ್ಮ ಇವತ್ತು ಸ್ಫೂರ್ತಿಯನ್ನು ಇವತ್ತು ಕೂಡ ಅವರು ಹೊರಸೂಸ್ತಾ ಇದ್ದಾರೆ. ಅದರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಮಾಡಿದಂಥ ಎಲ್ಲ ಸೇವೆಯನ್ನು ನಾವು ಮನನ ಮಾಡಿಕೊಂಡು ಅವರ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮುಂದುವರಿಯಲಿ ಹಾಗೂ ದೇವರವರನ್ನು ಆಶೀರ್ವದಿಸಲಿ. ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಬೇಡಿಕೊಂಡು ನನ್ನೆರಡು ಮಾತುಗಳು. ಮೊತ್ತ ಮೊದಲು ಎಡ್ವರ್ಡ್ ಜಾನೆಟ್ ದಂಪತಿಗಳಿಗೆ, ಅವರ ಕುಟುಂಬದವರಿಗೆ ವಾರ್ಷಿಕೋತ್ಸವದ 30th ಆ್ಯನಿವರ್ಸರಿ 38ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ವಾರ್ಷಿಕೋತ್ಸವ ಏಕೆ? 3 ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾಡ್. ನಾವು ನಡೆದು ಬಂದ ದಾರಿಯನ್ನು ಒಮ್ಮೆ ಹಿಂತಿರುಗಿ ನೋಡಿ ಹೆಮ್ಮೆಪಟ್ಟು ದೇವರಿಗೆ ಮತ್ತು ಗ್ರಾಹಕರಿಗೆ ಮತ್ತು ಇಡೀ ತಂಡದವರಿಗೆ ಕೃತಜ್ಞತೆ ಸಲ್ಲಿಸೋದು. ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್. ಎರಡನೇದಾಗಿ ಟು ಲುಕ್ ವಿದಿನ್ ಆ್ಯಂಡ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ ಮಾಡಬೇಕು. ನಾವು 38 ವರ್ಷದಲ್ಲಿ ಪ್ರಾಮಾಣಿಕವಾಗಿ, ಈಗ ತಾನೇ ಫಾದರ್ ಚಾರ್ಲ್ಸ್ ಅವರು ಹೇಳಿದರು, ವ್ಯಾಪಾರದ ನೈತಿಕತೆ ಅಂತ ಹೇಳ್ತೇವೆ, ಎಥಿಕ್ಸ್ ಅಂತ ಹೇಳ್ತೇವೆ, ಅದರಿಂದ ಸೇವೆ ನೀಡಿದ್ದೇವೆಯಾ ಇಲ್ಲವೋ ಅಂತ ಒಂದು ಪ್ರಶ್ನೆಯನ್ನು ಕೇಳಬೇಕು. ಖ್ಯಾತ ತತ್ವಜ್ಞಾನಿ ಸಾಕ್ರಟಿಸ್ ಹೇಳ್ತಾರೆ, ಆ್ಯನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ. ಸೊ ವಿ ಮಸ್ಟ್ ಆಲ್ವೇಸ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ, ಒಂದು ಸಿಂಹಾವಲೋಕನ. ಸಿಂಹ ಅಂತೆ ನಡೆದು ಬಂದ ನಂತರ ಒಂದು 4-5 ಹೆಜ್ಜೆಗಳ ನಂತರ ಹಿಂತಿರುಗಿ ನೋಡ್ತದಂತೆ ಬಹಳ ಪ್ರೈಡ್ನಿಂದ. ಅದೇ ರೀತಿ ಮೂರನೇದು ಲುಕ್ ಫಾರ್ವರ್ಡ್ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್. ನಾನು ಹೇಳ್ತೇನೆ ಎಡ್ವರ್ಡ್ ಮತ್ತು ಇಡೀ ತಂಡದವರಿಗೆ, ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ವಿ ಮಸ್ಟ್ ಆಲ್ವೇಸ್ ಸೇ ದ್ಯಾಟ್ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ನೀವು ಈಗಲೇ ಬೆಸ್ಟ್ ಅಂತ ಹೇಳಿದರೆ ದಟ್ ಈಸ್ ದ ಲಾಸ್ಟ್. ಯು ಮಸ್ಟ್ ಆಲ್ವೇಸ್ ಸೇ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಇನ್ನೂ ಬಹಳ ದಾರಿ ನಡೆಯಲಿಕ್ಕಿದೆ. 50ನೇ ವರ್ಷ ಸುವರ್ಣ ಮಹೋತ್ಸವ ಆಗಲಿಕ್ಕಿದೆ. ನಂತರ ಇನ್ನೂ ಕೆಲವು ಉತ್ಸವಗಳು ಆಗಲಿಕ್ಕಿವೆ. ದೇವರಲ್ಲಿ ವಿಶ್ವಾಸ, ಹಾಗೆ ಆತ್ಮವಿಶ್ವಾಸ.
You must say, I do not know what the future holds for me, but I know who holds the future. ಯಾರ ಕೈಯಲ್ಲಿ ನನ್ನ ಭವಿಷ್ಯ ಇದೆ ಅಂತ ನನಗೆ ಗೊತ್ತಿದೆ, ಆ ದೇವರಲ್ಲಿ ವಿಶ್ವಾಸ ಇಡುವುದು. 3 ಪಾಯಿಂಟ್ಸ್. Look back and thank God and everyone. Look within and evaluate, and look forward and trust in God. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಈಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನು ಒಂದು ಮಾತು ಹೇಳ್ತೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ನಾಟ್ ರಿಪ್ಲೇಸ್ ದ ನ್ಯಾಚುರಲ್ ಗಾಡ್ ಗಿವನ್ ಇಂಟೆಲಿಜೆನ್ಸ್. ವುಡ್ ಯು ಬಿಲೀವ್ ದ್ಯಾಟ್? ಯಾಕೆಂದರೆ ಈ ಮೆದುಳು ಉಂಟಲ್ಲ, ಈ ಬ್ರೈನ್ ಉಂಟಲ್ಲ, ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೇನೆ. ವೆರಿ ವೆರಿ ಕ್ರಿಯೇಟಿವ್. ಇಲ್ಲಿ ಎಷ್ಟು ಮಂದಿ ಇದ್ದೀರಿ ನೀವು, ಪ್ರತಿಯೊಬ್ಬನಲ್ಲೂ ಪ್ರತಿಭೆಗಳಿವೆ ಮತ್ತು ಕ್ರಿಯೇಟಿವಿಟಿ ಇದೆ, ವೆರೈಟಿ. ನೋಡಿ, ಇಲ್ಲಿದ್ದಾರೆ ನಮ್ಮ ವೋಲ್ಟನ್ ಅಂದಳಿಕೆ, ಎಷ್ಟು ವೆರೈಟಿ ಆಫ್ ಪ್ರೋಗ್ರಾಮ್ಸ್ ದೈಜು ವರ್ಲ್ಡ್ನಲ್ಲಿ. ಪ್ರೈವೇಟ್ ಚಾಲೆಂಜ್ ಆಗ್ಬೋದು, ಮತ್ತು ಕೊರೋನಾ ಗೆಲ್ಲೋಣ ಇತ್ತು ಕಾರ್ಯಕ್ರಮ, ವಿವಿಧ ವೆರೈಟಿ ಆಫ್ ಪ್ರೋಗ್ರಾಮ್ಸ್. ಸೊ ನಮಗೆಲ್ಲ ದೇವರು ಒಂದು ಬ್ರೈನನ್ನು ಕೊಟ್ಟಿದ್ದಾರೆ, ನ್ಯಾಚುರಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಅಲ್ಲ ಅದು, ಮತ್ತು ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ಪ್ರೋಗ್ರೆಸ್ ಆಗ್ತದೆ. ವಿ ಮಸ್ಟ್ ಬಿ ಪ್ರೋಗ್ರೆಸಿವ್. ಆದ್ದರಿಂದ ಎಡ್ವರ್ಡ್ ಮಟ್ಟೋ ತಂಡದವರಿಗೆ 1, 2, 3 ಪಾಯಿಂಟ್ಸ್. ಫಸ್ಟ್, ಟೆಕ್ನಾಲಜಿ ಈಸ್ ಅಡ್ವಾನ್ಸಿಂಗ್. ಬದಲಾಗ್ತಾ ಇದೆ, ನೀವು ಬದಲಾಗಬೇಕು. ಓಬಿರಾಯನ ಕಾಲದ ಟೆಕ್ನಾಲಜಿಲಿ ಇರಲಿಕ್ಕಾಗೋದಿಲ್ಲ. ಫಸ್ಟ್. ಸೆಕೆಂಡ್, ಈಗ ಸೇವೆಯ ಫಾರ್ಮ್ಯಾಟ್ ಬದಲಾಗ್ತಾ ಇದೆ. ಈಗ ಸ್ಲೋಗನ್ ಯಾವುದಂದರೆ ಫಸ್ಟ್ ಆ್ಯಂಡ್ ಫಾಸ್ಟ್. ಫಾಸ್ಟ್ ಫುಡ್, ಕ್ರ್ಯಾಶ್ ಕೋರ್ಸ್, ಆನ್ಲೈನ್ ಸರ್ವಿಸ್. ಈಗ ಟೆಸ್ಟ್ ಮ್ಯಾಚ್ ಇದ್ದದ್ದು ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, 2020 ಆಗಿಬಿಟ್ಟಿದೆ, ಇನ್ನು 10 ಆಗ್ತದೆ ಅಂತ ಅನಿಸ್ತು ನನಗೆ. ಸೊ ಸೇವೆಯ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು. 3ನೇ ಆಗಿದೆ, ನಾನು ಔಟ್ಡೇಟೆಡ್ ಆಗಿದ್ರೆ. ಡೂ ನಾಟ್ ಡಿಲೇ, ಯು ವಿಲ್ ಲೂಸ್ ಯುವರ್ ಕಸ್ಟಮರ್, ಬಿಕಾಸ್ ಕಸ್ಟಮರ್ಸ್ ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಟುಡೇ. ಬಹಳಷ್ಟು ಚಾಯ್ಸಸ್ ಇವೆ. ಡೂ ನಾಟ್ ಡಿಲೇ, ವ್ಯಾಲ್ಯೂ ಎ ಕಸ್ಟಮರ್, ಬಿಕಾಸ್ ಅವರು ದೇವರಿದ್ದ ಹಾಗೆ. ಸಿನ್ಸರಿಟಿ, ಆನೆಸ್ಟಿ ಆ್ಯಂಡ್ ಪ್ರೊಫೆಷನಲಿಸಮ್. ನಾನು ಒತ್ತಿ ಹೇಳ್ತೇನೆ, ಪ್ರೊಫೆಷನಲಿಸಮ್. ಈ 3 ಶಬ್ದಗಳಿದ್ರೆ ನಮ್ಮ ಎಡ್ವರ್ಡು ತುಂಬ ಸಾಫ್ಟ್ ಸ್ಪೋಕನ್, ತುಂಬ ವಿನಯತೆ ಇದೆ. ದಟ್ ಈಸ್ ಎನ್ ಎಸೆಟ್ ಟು ಯು ಎಡ್ವರ್ಡ್. ಮೊನ್ನೆ ಬಂದಿದ್ದರು, ಒಳ್ಳೆಯದಾಗಿ ದೇವರ ಪ್ರಾರ್ಥನೆ ಮಾಡಿದೆ ನಾನು ಅವರ ಮೇಲೆ. ಮತ್ತು ಈಗ ತಾನೇ ಅವರ ಮಾತನಾಡುವಾಗ ಆಗ್ಬೋದು, ಈಸ್ ಎ ವೆರಿ ಕಾರ್ಡಿಯಲ್ ಮ್ಯಾನ್ ಆ್ಯಂಡ್ ವೆರಿ ಹಾಸ್ಪಿಟೇಬಲ್ ಮ್ಯಾನ್. ಅದಕ್ಕಾಗಿ ಎಲ್ಲ ಟ್ಯಾಲೆಂಟ್ಸ್ ಅವರಿವೆ. ಸಿನ್ಸರಿಟಿ, ಆನೆಸ್ಟಿ ಆ್ಯಂಡ್ ಪ್ರೊಫೆಷನಲ್ ಇದ್ದರೆ ಯಶಸ್ಸು ಗ್ಯಾರಂಟಿ. ಎಲ್ಲರಿಗೂ ಶುಭವಾಗಲಿ. ಮಾಂಡವಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಸಂಸ್ಥೆಯ ಪ್ರವರ್ತಕರಾದ ಜೇಸನ್ ಡಯಸ್, ಕೆನರಾ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಂಸ್ಥೆಯ ಅಧ್ಯಕ್ಷರಾದ ಆಲ್ವಿನ್ ಕ್ವಾಡ್ರಸ್, ಉಡುಪಿ ಶೋಕಮಾತಾ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಡಯಸ್, ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಮಳಿಗೆಯ ಎಡ್ವರ್ಡ್ ಜಾನೆಟ್ ಡಿಸೋಜಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಳಿಗೆಗೆ ಸಹಕರಿಸಿದವರನ್ನು ಗೌರವಿಸಲಾಯಿತು. ಎಡ್ವರ್ಡ್ ಡಿಸೋಜಾ ಸ್ವಾಗತಿಸಿ ಸ್ಟೀವನ್ ಕುಲಾಸೋ ಉದ್ಯಾವರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಬಂಧುಗಳೇ, ಒಂದು ಉದ್ಯಮ ಆರಂಭ ಮಾಡಬೇಕಾದ್ರೆ ಪ್ರಥಮ ದಿನದಿಂದ ಆ ಸ್ಪರ್ಧೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ತುಂಬ ಸ್ಪರ್ಧಾತ್ಮಕ ದಿನ. ಹೊಸ ಉದ್ಯಮ ಆರಂಭ ಮಾಡುವುದಂತ ಹೇಳಿದರೆ ಒಂದು ಚಾಲೆಂಜ್. ಈ ನಿಟ್ಟಿನಲ್ಲಿ ಶ್ರೀಯುತ ಎಡ್ವರ್ಡ್ ಡಿಸೋಜಾ ಅವರು ಕಳೆದ 38 ವರ್ಷ ಹಿಂದೆ ಈ ಆರಂಭ ಮಾಡಿದ ಉದ್ಯಮ ತುಂಬ ಈ ಸವಾಲುಗಳನ್ನು ಮೆಟ್ಟಿ ಹಾಗೂ ಇವತ್ತು ಒಂದು ಅದ್ಭುತ ರೀತಿಯಲ್ಲಿ ತಮ್ಮ ಒಂದು ಈ ಎಲೆಕ್ಟ್ರಾನಿಕ್ಸ್ ಮಳಿಗೆಯನ್ನು ಸ್ಥಾಪಿಸಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ಕೊಡ್ತೇನೆ. ಹಾಗೂ ಮುಂದೆಯೂ ಅವರಿಗೆ ಈ ಉದ್ಯಮದಲ್ಲಿ ಯಶಸ್ವಿ ಲಭಿಸಲಿ ಅಂತ ಹಾರೈಸ್ತೇನೆ. ಮಳಿಗೆಯ 38ನೇ ವಾರ್ಷಿಕೋತ್ಸವ, ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮಾರಾಟ ಮೇಳೆ ಡಿಸೆಂಬರ್ 11ರಿಂದ ಆರಂಭಗೊಂಡು 2026ರ ಜನವರಿ 16ರ ತನಕ ನಡೆಯಲಿದೆ. ಮಳಿಗೆ ವಿವಿಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು, ಅತ್ಯುತ್ತಮ ಮಾದರಿಯ ಫರ್ನಿಚರ್ ಹಾಗೂ ಇನ್ನಿತರ ವಸ್ತುಗಳು ಲಭ್ಯವಿದೆ. ಮಾರಾಟ ಮೇಳದ ವೇಳೆ 2500 ರೂಪಾಯಿಕ್ಕಿಂತ ಅಧಿಕ ಮೊತ್ತದ ವಸ್ತುಗಳನ್ನು ಖರೀದಿಸಿದ್ದಲ್ಲಿ ಲಕ್ಕಿ ಕೂಪನ್ ಪಡೆಯುವ ಅವಕಾಶ ಇದ್ದು, ವಿಜೇತರಿಗೆ ಬಂಪರ್ ಬಹುಮಾನವಾಗಿ ಸ್ಕೂಟರ್, ಪ್ರಥಮ ಬಹುಮಾನವಾಗಿ ಎಲ್ಇಡಿ ಟಿವಿ ಹಾಗೂ 10 ಸಮಾಧಾನಕರ ಬಹುಮಾನಗಳು ದೊರೆಯಲಿದೆ. ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ, ಕೋಂಬೋ ಆಫರ್ಗಳು, ಉಚಿತ ಸಾಗಾಟ ವ್ಯವಸ್ಥೆಯಿದೆ. 0% ಬಡ್ಡಿಯಲ್ಲಿ ಬಜಾಜ್ ಫೈನಾನ್ಸ್ ಮೂಲಕ ಸುಲಭ ಕಂತುಗಳ ಸೌಲಭ್ಯ ಕೂಡ ಇದ್ದು 20,000 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಲಭಿಸಲಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ.